ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಸ್ರೇಲ್ ಇರಾನ್ ಮೇಲೆ ಆಪರೇಷನ್ ರೈಸಿಂಗ್ ಲಯನ್ ಭಾಗವಾಗಿ ಸ್ಟ್ರೈಕ್ ಮಾಡಿದೆ. ಯುದ್ಧನೇ ಶುರುವಾಗಿ ಹೋಗಿದೆ. ಇರಾನ್ ತೈಲ ಸಮೃದ್ಧ ರಾಷ್ಟ್ರ, ಇಸ್ರೇಲ್ ಟೆಕ್ನಾಲಜಿಕಲಿ ಸೂಪರ್ ಪವರ್, ಮಿಲಿಟರಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಇವರ ಬಡಿದಾಟದ ಪರಿಣಾಮ ಭಾರತದ ಸ್ಟಾಕ್ ಮಾರ್ಕೆಟ್ ಮೇಲೆ ಏನಾಗುತ್ತೆ, ಭಾರತದ ಆರ್ಥಿಕತೆ ಮೇಲೆ ಏನಾಗುತ್ತೆ, ಬನ್ನಿ ಈ ಇಂಪಾರ್ಟೆಂಟ್ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಡಬಲ್ ಆಗುತ್ತಾ ಕಚ್ಚಾ ತೈಲ ದರ? ಇತ್ತೀಚೆಗಷ್ಟೇ ಅಮೆರಿಕದ ಟ್ರಂಪ್ ಸರ್ಕಾರ ಇರಾಕ್, ಕುವೈತ್, ಬಹರೇನ್ ರಾಯಭಾರ ಕಚೇರಿಯಲ್ಲಿರೋ ಅನಗತ್ಯ ಸಿಬ್ಬಂದಿ ವಾಪಸ್ ಬರುವಂತೆ ಆದೇಶ ಹೊರಡಿಸಿತ್ತು. ಅದರ ಬೆನ್ನಲ್ಲೇ ಏನೋ ಆಗುತ್ತೆ ಅನ್ನೋ ಅಂದಾಜಿತ್ತು. ಅದೇ ಕಾರಣಕ್ಕೆ ನಿರಂತರವಾಗಿ ಕ್ರೂಡ್ ಆಯಿಲ್ ದರದಲ್ಲಿ ಏರಿಕೆಯಾಗ್ತಾ ಹೋಯಿತು ಕಚ್ಚಾ ತೈಲ ದರ. ಇದೀಗ ಇಸ್ರೇಲ್ ಇರಾನ್ ಮೇಲೆ ಸ್ಟ್ರೈಕ್ ಮಾಡೇ ಬಿಟ್ಟಿದೆ. ಸಂಘರ್ಷ ಶುರು ಆಗೇ ಹೋಗಿದೆ. ಇದರಿಂದ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆಯಲ್ಲಿ 13% ಜಂಪ್, ಸದ್ಯ $73 ಹತ್ತಿರಕ್ಕೆ ಬಂದು ನಿಂತಿದೆ. WTI 7.5% ಜಂಪ್, ಬ್ಯಾರಲ್ಗೆ $74 ಹತ್ತಿರ ಬಂದು ನಿಂತಿದೆ. JP ಮಾರ್ಗನ್ ಮಿಡಲ್ ಈಸ್ಟ್ನಲ್ಲಿ ಇದೇ ರೀತಿ ಸಂಘರ್ಷ ಮುಂದುವರೆದ್ರೆ ಕ್ರೂಡ್ ಆಯಿಲ್ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ. ಪ್ರತಿ ಬ್ಯಾರಲ್ಗೆ $120 ಗಡಿ ದಾಟಬಹುದು ಅಂತ ಭವಿಷ್ಯ ನುಡಿದಿದೆ. $120 ಅಂದರೆ ಎಲ್ಲಿ? ಇತ್ತೀಚೆಗಿದ್ದ ರೇಟ್ ಕಂಪೇರ್ ಮಾಡಿದ್ರೆ ಡಬಲ್. ಬಹಳ ಕಷ್ಟ ಆಗುತ್ತೆ ಹಂಗೇನಾದರೂ ಆದರೆ. ಇರಾನ್ ಮತ್ತು ಕಚ್ಚಾ ತೈಲ. ಇರಾನ್ ಜಗತ್ತಿನ ಅತಿ ಹೆಚ್ಚು ತೈಲ ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದು. ಇದು ದಿನಕ್ಕೆ 40.84 ಲಕ್ಷ ಬ್ಯಾರಲ್ ಕಚ್ಚಾ ತೈಲವನ್ನು ತೆಗೆಯುತ್ತೆ. ಅದರಲ್ಲಿ 18 ಲಕ್ಷ ಬ್ಯಾರಲ್ನಷ್ಟು ತೈಲವನ್ನು ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡುತ್ತೆ. 1970ರ ದಶಕದಿಂದಲೂ ಇರಾನ್ ಕ್ರೂಡ್ ಆಯಿಲ್ ಪೂರೈಕೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಬಂದಿತ್ತು. ಆಗ ದಿನಕ್ಕೆ 60 ಲಕ್ಷ ಬ್ಯಾರಲ್ಗಳಷ್ಟು ತೈಲವನ್ನು ರಫ್ತು ಮಾಡ್ತಾ ಇತ್ತು. ಆದರೆ 1979ರ ಇರಾನ್ ಕ್ರಾಂತಿ ವೇಳೆ ವಿದ್ಯಾರ್ಥಿಗಳ ಗುಂಪು ಅಮೆರಿಕದ ರಾಯಭಾರ ಕಚೇರಿ ಅಧಿಕಾರಿಗಳನ್ನ ಬಂದಿಗಳನ್ನಾಗಿ ಮಾಡಿತ್ತು. ಅಲ್ಲಿಂದ ಅಮೆರಿಕ ಇರಾನ್ ಮೇಲೆ ನಿರ್ಬಂಧಗಳನ್ನು ವಿಧಿಸ್ತಾ ಬಂತು. 2018ರಲ್ಲಿ ಡೊನಾಲ್ಡ್ ಟ್ರಂಪ್ ಸರ್ಕಾರ ಇರಾನ್ ತೈಲ ಪೂರೈಕೆ ಮೇಲೆ ನಿರ್ಬಂಧ ಹಾಕಿದ್ರು. ಇದರಿಂದ ಇರಾನ್ ಆಯಿಲ್ ಎಕ್ಸ್ಪೋರ್ಟ್ನಲ್ಲಿ ದೊಡ್ಡ ಪೆಟ್ಟು ಬಿತ್ತು. ಝೀರೋಗೆ ತಲುಪಿದ್ದೂ ಇದೆ. ಆದರೆ ಅಮೆರಿಕದಲ್ಲಿ ಜೋ ಬೈಡೆನ್ ಅಧ್ಯಕ್ಷರಾದ ಮೇಲೆ ಮತ್ತೆ ಇರಾನ್ ತೈಲ ರಫ್ತು ಜಾಸ್ತಿ ಆಗಿತ್ತು. ಜೊತೆಗೆ ಯಾರೇ ಬ್ಯಾನ್ ಮಾಡಿದ್ರು ಕೂಡ, ಯಾರೇ ಸ್ಯಾಂಕ್ಷನ್ ಹಾಕಿದ್ರು ಕೂಡ, ನೀನೇನು ದೊಡ್ಡಣ್ಣ ನಾನು ದೊಡ್ಡಣ್ಣ ಅಂತ ಅನ್ಕೊಂಡು ಚೀನಾ ಯಾರಿಂದ ಬೇಕಾದರೂ ಅವ್ರ ಹತ್ರ ಬೈ ಮಾಡ್ತಿರುತ್ತೆ. ಕೇರ್ ಮಾಡಲ್ಲ ಅಷ್ಟೊಂದು ಚೀನಾ ಸ್ಯಾಂಕ್ಷನ್ಗಳಿಗೆ. ಚೀನಾ ಇರಾನ್ ಆಯಿಲ್ಗೆ ತುಂಬ ದೊಡ್ಡ ಮಾರ್ಕೆಟ್. ಅದರಲ್ಲೂ ಟ್ರಂಪ್ 2018ರಲ್ಲಿ ಸ್ಯಾಂಕ್ಷನ್ ಹೇರಿದ ಬಳಿಕ ಇರಾನ್ನಿಂದ ಚೀನಾಗೆ ರಫ್ತಾಗೋ ತೈಲದ ಪ್ರಮಾಣ ತುಂಬಾ ಜಾಸ್ತಿ ಆಗಿದೆ. ಅವರು ತಗೊಳ್ತಾನೆ ಇದ್ದಾರೆ. ಇರಾನ್ ಡೈಲಿ 3,40,00,000 ಕ್ಯೂಬಿಕ್ ಫೀಟ್ನಷ್ಟು ಗ್ಯಾಸ್ ಉತ್ಪಾದಿಸುತ್ತೆ. ಇದು ಇಡೀ ಜಗತ್ತಿನ ಗ್ಯಾಸ್ ಉತ್ಪಾದನೆಯ 7%ನಷ್ಟಿದೆ. ಆದರೆ ದೇಶದಲ್ಲೇ ಬಳಕೆ ಆಗ್ಬಿಡುತ್ತೆ. ಆದರೆ ಆಯಿಲ್ ಇದೆಯಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಯಾರೆಲ್ಲ ಅಮೆರಿಕದ ಮಾತು ಕೇಳಲ್ಲ ಅವರಿಗೆಲ್ಲ ಟರ್ಕಿ, ಪಾಕಿಸ್ತಾನ, ಅರ್ಮೇನಿಯಾ, UAE, ಸಿರಿಯಾ, ಯೆಮೆನ್, ಸಿಂಗಪೂರ್, ಮಲೇಷ್ಯಾ, ಬಾಂಗ್ಲಾದೇಶ್, ಸುಡಾನ್, ಒಮಾನ್ ರಫ್ತು ಮಾಡ್ತಾರೆ. ಚೈನಾಗೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಈಗ ಇಸ್ರೇಲ್ ಜೊತೆಗಿನ ಸಂಘರ್ಷದಿಂದ ಇರಾನ್ ತೈಲ ಪೂರೈಕೆಗೆ ಏನಾದರೂ ಹೊಡೆತ ಬಿದ್ದರೆ, ಆಯಿಲ್ ವೆಲ್ಸ್ ತೈಲ ಬಾವಿಗಳಿಗೆ ಏನಾದರೂ ಹೊಡೆದ್ರೆ, ಅದನ್ನೇ ನಂಬಿರೋ ಉಳಿದ ರಾಷ್ಟ್ರಗಳು ಕ್ರೂಡ್ ಆಯಿಲ್ಗಾಗಿ ಬೇರೆ ರಾಷ್ಟ್ರಗಳ ಕಡೆಗೆ ಮುಖ ಮಾಡಬೇಕಾಗಿ ಬರುತ್ತೆ. ಇದರಿಂದ ಕ್ರೂಡ್ ಆಯಿಲ್ಗೆ ಬೇಡಿಕೆ ಜಾಸ್ತಿಯಾಗಿ ಬೆಲೆ ಏರಿಕೆಯಾಗುತ್ತೆ. ಅದು ಅಲ್ಲದೆ ಇರಾನ್ ಪಕ್ಕದಲ್ಲಿರೋ ಹಾರ್ಮುಜ್ ಜಲಸಂಧಿ ಮೂಲಕ ಜಗತ್ತಿನ 20%ನಷ್ಟು ಆಯಿಲ್ ಸಾಗಾಟ ವ್ಯಾಪಾರ ನಡೆಯುತ್ತೆ. ಇಲ್ಲಿ ಕಾರ್ಯಾಚರಣೆಗೆ ಇರಾನ್ ಅಡ್ಡಿಪಡಿಸಿದ್ರೆ ಜಗತ್ತಿನ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತೆ. ಡೆಫಿನೆಟ್ಲಿ ಅಷ್ಟು ತಾಕತ್ತಂತೂ ಇದೆ ಇರಾನ್ಗೆ. ಆ ಹಾರ್ಮುಜ್ ಜಲಸಂಧಿಯನ್ನು ಬ್ಲಾಕ್ ಮಾಡುವಷ್ಟು ತಾಕತ್ತು ಇರಾನ್ಗೆ ಇದೆ. ಸೊ ಸಮಸ್ಯೆ ಆಗುತ್ತೆ ಅದರಿಂದ ತೈಲದ ಮೇಲೆ ಜಾಗತಿಕವಾಗಿ. ಭಾರತಕ್ಕೆ ತಟ್ಟಲಿದೆ ತೈಲ ದರ ಏರಿಕೆ ಬಿಸಿ. ಭಾರತ ಇರಾನ್ ಕ್ರೂಡ್ ಆಯಿಲ್ನ ಆಮದುದಾರ ಆಗಿತ್ತು. ಅಮೆರಿಕ ನಿರ್ಬಂಧ ಹೇರಿದ ಬಳಿಕ ಅಮೆರಿಕ ನಾವು ಕ್ಲೋಸ್ ಆಗ್ತಿದೀವಲ್ಲ, ಅವ್ರಿಗೆ ಏನಕ್ಕೆ ಬೇಜಾರು ಮಾಡೋದು ಅಂತ ಭಾರತ ಇರಾನಿಂದ ಕ್ರೂಡ್ ಆಯಿಲ್ ಅನ್ನು ಆಲ್ಮೋಸ್ಟ್ ಇಲ್ವೇ ಇಲ್ಲ ಅನ್ನೋ ಮಟ್ಟಿಗೆ ಇಳಿಸಿಬಿಟ್ಟಿದೆ. ತರಿಸ್ತಾ ಇಲ್ಲ ಜಾಸ್ತಿ. ಆದ್ರೆ ಇಂಡೈರೆಕ್ಟ್ ಎಫೆಕ್ಟ್ ಆಗೇ ಆಗುತ್ತಲ್ವಾ. ಅವಾಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಇರಾನ್ನ ಖರೀದಿದಾರರು ಸುಮಾರು ಜನ ಇದ್ದಾರೆ. ಅಮೆರಿಕ ಎಷ್ಟು ಹೇಳಿದ್ರು ಕೂಡ ಕೇಳದೆ ಚೀನಾ ಅಂತೂ ಖರೀದಿ ಮಾಡ್ತಿತ್ತು. ಒಂದಷ್ಟು ಜನ ಇದ್ದಾರೆ ಹಾಗೆ. ಅದರಲ್ಲೂ ಚೀನಾ ವಿಶ್ವದ ಅತಿದೊಡ್ಡ ತೈಲ ಕಬಳಿಕೆದಾರ ರಾಷ್ಟ್ರ. ಚೆನ್ನಾಗಿ ಕನ್ಸ್ಯೂಮ್ ಮಾಡುತ್ತೆ. ಅವ್ರಿಗೆ ಇರಾನ್ ಹತ್ರ ಸಿಕ್ಕಿಲ್ಲ ಅಂದ್ರೆ ಬೇರೆ ಕಡೆಗೆ ಹೋಗ್ಲೇಬೇಕಲ್ಲ ಅವರು, ಕೇಳ್ಕೊಂಡು ತೈಲ ಕೊಡಿ ಅಂತ. ಯುಕ್ರೇನ್ ರಷ್ಯಾ ಯುದ್ಧದ ಬಳಿಕ ರಷ್ಯಾ ಮೇಲೆ ಸ್ಯಾಂಕ್ಷನ್ ಹೇರಲಾಯಿತು. ಹೀಗಾಗಿ ಅಮೆರಿಕ ಮತ್ತು ಯುರೋಪಿಯನ್ ರಾಷ್ಟ್ರಗಳು ರಷ್ಯಾದಿಂದ ತೈಲ ಆಮದು ಮಾಡ್ಕೊಳ್ತಾ ಇಲ್ಲ. ಇದೇ ಕಾರಣಕ್ಕೆ ರಷ್ಯಾ ಕಮ್ಮಿ ದರಕ್ಕೆ ತೈಲವನ್ನು ಭಾರತಕ್ಕೆ ಸಪ್ಲೈ ಮಾಡ್ತಾ ಬಂದಿದೆ. ಅದರಲ್ಲೂ ಭಾರತದ ಒಟ್ಟು ಆಮದಿನ 38% ತೈಲ ರಷ್ಯಾನೇ ಕೊಡ್ತಾ ಇದೆ. ಈಗ ರಷ್ಯಾ ಭಾರತ ಜೊತೆಗೆ ಚೀನಾ, ಟರ್ಕಿ, UAE, ಬಲ್ಗೇರಿಯಾ, ಈಜಿಪ್ಟ್, ಹಂಗರಿ, ಅಜರ್ಬೈಜಾನ್ಗೂ ತೈಲ ಕೊಡ್ತಾ ಇದೆ. ಇದೀಗ ಇವಳ ಪೈಕಿ ಇರಾನ್ನಿಂದ ತೈಲ ಆಮದು ಮಾಡಿಕೊಳ್ಳೋ ರಾಷ್ಟ್ರಗಳು ಅವ್ರಿಗೆ ಸಿಕ್ಕಿಲ್ಲ ತೈಲ ಅಂತ ಹೇಳಿದ್ರೆ, ಉಳಿದ ತೈಲ ಪೂರೈಕೆದಾರರ ಮೇಲೆ, ರಷ್ಯಾ ಮೇಲೆ, ಸೌದಿ ಮೇಲೆ, ಅಮೆರಿಕದ ಮೇಲೆ ಇಲ್ಲಿ ಕೇಳಕ್ಕೆ ಶುರು ಮಾಡಬೇಕು. ಅಲ್ಲಿ ಡಿಪೆಂಡ್ ಆಗಬೇಕು.
ಇದರಿಂದ ಕಚ್ಚಾ ತೈಲದ ಪೂರೈಕೆ ಕಮ್ಮಿಯಾಗಿ ಬೆಲೆ ಏರಿಕೆಯಾಗುತ್ತೆ. ರಷ್ಯಾ ಬಿಟ್ಟರೆ ಭಾರತ ಇರಾಕ್, ಸೌದಿ ಅರೇಬಿಯಾ, UAE-ನಂಥ ಗಲ್ಫ್ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಅಲ್ಲಿ ಭೌಗೋಳಿಕ ಅಸ್ಥಿರತೆ ಉಂಟಾದರೆ ಭಾರತದ ಆಯಿಲ್ ಆಮದು ಮೇಲೂ ಕೂಡ ಪರಿಣಾಮ ಆಗುತ್ತೆ. ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆದರೆ ದೇಶದಲ್ಲಿ ಎಲ್ಲವೂ ಜಾಸ್ತಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಎಲ್ಲದಕ್ಕೂ ಜೀವಾಳ ಅಲ್ವಾ. ಅವಾಗೇನಾಗುತ್ತೆ, ನಮ್ಮ ಹತ್ರ ತೈಲ ಇಲ್ಲ ಜಾಸ್ತಿ, ನಾವೆಲ್ಲ ಹೊರಗಿಂದ ತರಿಸ್ಕೊಂಡೇ ಯೂಸ್ ಮಾಡೋದು, ಡಿಪೆಂಡ್ ಆಗಿದ್ದೇವೆ. ದೊಡ್ಡ ಪ್ರಮಾಣದ ವಿದೇಶಿ ವಿನಿಮಯ ಕೊಟ್ಟು ನಾವು ತಗೋಬೇಕು, ನಮ್ದು ಅದಕ್ಕೆ ಖರ್ಚಾಗ್ತಿದೆ, ನಮ್ಮ ಫಾರಿನ್ ಎಕ್ಸ್ಚೇಂಜ್ ಎಲ್ಲ ಜಾಸ್ತಿ ಅಲ್ವಾ. ಸೊ ಬೆಲೆ ಜಾಸ್ತಿ ಆದರೆ ನಮ್ಮ ದೇಶದಲ್ಲಿ ಫಾರಿನ್ ಎಕ್ಸ್ಚೇಂಜ್ ಖಾಲಿ ಆಗುತ್ತೆ ಒಂದು, ಜೊತೆಗೆ ದೇಶದಲ್ಲಿ ಸಾರಿಗೆ ವೆಚ್ಚ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಲ್ಲ ಮೇಲಕ್ಕೆ ಶೂಟಪ್ ಆಗುತ್ತೆ. ಅದರಿಂದ ಟ್ರಾನ್ಸ್ಪೋರ್ಟ್ ಆಗಿ ನಮ್ಮ ಕೈಗೆ ಬರೋ ಸರಕು ಸೇವೆಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಸೇವೆಗಳಿಗಿಂತ ಹೆಚ್ಚಾಗಿ ಸರಕುಗಳ ಬೆಲೆ ಜಾಸ್ತಿ ಆಗುತ್ತೆ. ಇದೆಲ್ಲ ಸೇರಿ ಫೈನಲಿ ದೇಶದಲ್ಲಿ ಹಣದುಬ್ಬರದ ಪರಿಸ್ಥಿತಿ ಬರುತ್ತೆ. ದೇಶದ ಹಣದುಬ್ಬರ ಪ್ರಮಾಣ 3% ಆಸುಪಾಸಿಗೆ ಇಳಿದುಬಿಟ್ಟಿತ್ತು, ಒಳ್ಳೆ ಕಂಟ್ರೋಲಿಗೆ ಬಂದಿತ್ತು. 2019 ಫೆಬ್ರವರಿ ಬಳಿಕ ಇದೇ ಮೊದಲ ಬಾರಿಗೆ ಈ ದಾಖಲೆ ಬರೆದಿತ್ತು. ಆದರೆ ಮಿಡಲ್ ಈಸ್ಟ್ ಸಂಘರ್ಷದಿಂದ ಮತ್ತೆ ಹಣದುಬ್ಬರ ಹೆಚ್ಚಾಗಬಹುದು. ಆಲ್ರೆಡಿ ಹಣದುಬ್ಬರ ಕಂಟ್ರೋಲಿಗೆ ಬಂದಿದೆ ಅನ್ನೋ ಖುಷಿಲಿ ನಾವು ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ದೇವೆ. ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿ ಹಣದ ಓಡಾಟ ಜಾಸ್ತಿ ಮಾಡಿದ್ದೇವೆ. ಈಗ RBI ಡಿಸಿಷನ್ ತೊಗೊಂಡಿದೆ. ಅದರಿಂದಲೇ 4.5% ತನಕ ಹೋಗುತ್ತೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಇನ್ಫ್ಲೇಷನ್ ಅನ್ನೋ ಲೆಕ್ಕಾಚಾರ ಇದೆ. ಚೂರು ಮೇಲಕ್ಕೆ ಹೋಗುತ್ತೆ ಅಂತ. ಈಗ ತೈಲ ಬೆಲೆನೂ 1 to ಡಬಲ್ ಆದರೆ $50, $60, $70 ಈ ರೇಂಜಲ್ಲಿ ಇದ್ದಿದ್ದು ಸೀದಾ ಹೋಗಿ $120 ತಲುಪಿಬಿಟ್ರೆ ಈಗೆಲ್ಲ ಹೆದರಿಸ್ತಾ ಇದ್ದಾರಲ್ಲ ಆರ್ಥಿಕ ತಜ್ಞರು. ಹಾಗೇನಾದರೂ ಆಗಿಬಿಟ್ರೆ ಬಹಳ ಇದರಿಂದ ಹೊಡೆತ ಬೀಳುತ್ತೆ. ಭಾರತ ಜಾಗತಿಕ ವ್ಯಾಪಾರಕ್ಕೂ ಹೊಡೆತ. ಭಾರತ ಆಯಿಲ್ ಮಾತ್ರವಲ್ಲದೆ ಸೌದಿ ಅರೇಬಿಯಾ, ಕುವೈತ್, UAE, ಕತರ್ ರಾಷ್ಟ್ರಗಳೊಂದಿಗೆ ಹೊರ್ಮುಜ್ ಜಲಸಂಧಿ ಮೂಲಕ ವ್ಯಾಪಾರ ಮಾಡುತ್ತೆ. ಗ್ಯಾಸ್, ಆಯಿಲ್ ಆಮದು ಮಾಡಿಕೊಂಡ್ರೆ ಪರ್ಲ್, ಅಮೂಲ್ಯವಾದ ರತ್ನಗಳು, ಮೆಟಲ್, ಮಷಿನರಿ, ಮೆಡಿಸಿನ್, ಎಲೆಕ್ಟ್ರಾನಿಕ್ ವಸ್ತುಗಳು ಇದೆಲ್ಲ ರಫ್ತು ಕೂಡ ಮಾಡ್ತೀವಿ ನಾವು. 2023-24ರಲ್ಲಿ ಭಾರತ ಮತ್ತು ಮಿಡಲ್ ಈಸ್ಟ್ ರಾಷ್ಟ್ರಗಳ ನಡುವೆ $161 ಬಿಲಿಯನ್ ಮೊತ್ತದ ಅಂದರೆ 13,685 ಕೋಟಿ ರೂಪಾಯಿ ಮೊತ್ತದ ವ್ಯಾಪಾರ ನಡೆದಿತ್ತು. ಅದೇ ಇರಾನ್ ಜಲಸಂಧಿ ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ್ರೆ ದೊಡ್ಡ ಮಟ್ಟದಲ್ಲಿ ಭಾರತ ಸೇರಿದ ಹಾಗೆ ಜಾಗತಿಕ ವ್ಯಾಪಾರದ ಮೇಲೆ ಹೊಡೆತ ಆಗುತ್ತೆ. ಸುಯೆಜ್ ಕಾಲುವೆ, ಕೆಂಪು ಸಮುದ್ರ ಕೂಡ ಜಾಗತಿಕ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರ ನಿಭಾಯಿಸುತ್ತೆ. ಭಾರತದ 3/2 ಕ್ರೂಡ್ ಆಯಿಲ್, ಅರ್ಧದಷ್ಟು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ LNG ಇಲ್ಲಿಂದಲೇ ಬರುತ್ತೆ. ಕೇವಲ ಭಾರತ ಅಲ್ಲ, ಚೀನಾ, ಜಪಾನ್, ದಕ್ಷಿಣ ಕೊರಿಯಾಗಳಿಗೂ ಇಲ್ಲಿಂದಲೇ ಇಂಧನ ಹೋಗೋದು. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಪ್ರಾಬ್ಲಮ್ ಮಾಡಿದ್ರೆ, ಸುಯೆಜ್ ಕಾಲುವೆ ಮತ್ತು ಕೆಂಪು ಸಮುದ್ರದಲ್ಲಿ ಇರಾನ್ ಬೆಂಬಲಿತ ಪ್ರಾಕ್ಸಿಗಳು, ಹಿಜ್ಬುಲ್ಲಾಗಳು, ಹುತಿಗಳು ಇವರೆಲ್ಲ ರಾಕೆಟ್ ಹಾರಿಸೋಕೆ ಶುರು ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ. ಈ ರೂಟ್ನ ಸರಕು ಸಾಗಾಣಿಕೆಯಲ್ಲಿ ಏರುಪೇರಾಗುತ್ತೆ. ಹಾಗೇನಾದರೂ ಆದರೆ ಇಂಧನ ಮಾತ್ರ ಅಲ್ಲ, ಎಲ್ಲ ರೀತಿಯ ವ್ಯಾಪಾರಕ್ಕೂ ಹೊಡೆತ. ಈವರೆಗೆ ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ತಟಸ್ಥ ನಿಲುವನ್ನು ಅನುಸರಿಸ್ತಾ ಬಂದಿತ್ತು ಚೀನಾ, ಭಾರತ, ಗಲ್ಫ್ ರಾಷ್ಟ್ರಗಳು. ಇವರು ಎಲ್ಲರಿಗೂ ಇಕ್ಕಟ್ಟು ಶುರುವಾಗುತ್ತೆ. ಈಗ ಒಂದು ಖಂಡಿಸಬೇಕು ಅಥವಾ ಸಮರ್ಥಿಸಬೇಕು ಅನ್ನೋ ಸ್ಥಿತಿಗೆ ಬರ್ತಾರೆ. ಇದು ಭೌಗೋಳಿಕವಾಗಿ ವ್ಯಾಪಾರ ಮತ್ತು ರಾಜತಾಂತ್ರಿಕತೆಯ ರೂಪುರೇಷೆ ಮೇಲೂ ಕೂಡ ದೊಡ್ಡ ಪರಿಣಾಮವನ್ನು ಉಂಟು ಮಾಡೋ ಸಾಧ್ಯತೆ ಇರುತ್ತೆ. ಭಾರತದ ಷೇರು ಮಾರ್ಕೆಟ್ ಕಥೆ ಏನು? ಇಸ್ರೇಲ್ ಮತ್ತು ಇರಾನ್ ಸಂಘರ್ಷ ಭಾರತದ ಷೇರು ಮಾರ್ಕೆಟ್ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಬೆಳಗ್ಗೆ ಭಾರೀ ಕುಸಿತ ಕಂಡಿದ್ದ ಸೆನ್ಸೆಕ್ಸ್ ದಿನದ ಅಂತ್ಯಕ್ಕೆ 573 ಅಂಕಗಳ ಕುಸಿತದೊಂದಿಗೆ ವಹಿವಾಟನ್ನು ಮುಗಿಸಿದೆ. ಸುದ್ದಿ ಬರ್ತಾ ಇದ್ದ ಹಾಗೆ ಆರಂಭದಲ್ಲಿ ಭಾರೀ ಕುಸಿತ ಕಂಡಿತು ಭಾರತದ ಸ್ಟಾಕ್ ಮಾರ್ಕೆಟ್. ಆದರೆ ಶುಕ್ರವಾರದ ದಿನದ ಅಂತ್ಯದ ವೇಳೆಗೆ 573 ಅಂಕಗಳ ಕುಸಿತದೊಂದಿಗೆ ಸ್ವಲ್ಪ ಚೇತರಿಕೆಯೊಂದಿಗೆ ವಹಿವಾಟು ಮುಗಿಸಿದೆ. ನಿಫ್ಟಿ ಕೂಡ ದಿನದಂತ್ಯಕ್ಕೆ 173 ಅಂಕಗಳ ಕುಸಿತದೊಂದಿಗೆ ವ್ಯವಹಾರವನ್ನು ಕ್ಲೋಸ್ ಮಾಡಿದೆ. ಇನ್ನು ಕಂಪನಿಗಳ ಷೇರುಗಳ ವಿಚಾರಕ್ಕೆ ಬಂದರೆ, ಇಸ್ರೇಲ್ ಜೊತೆಗೆ ಲಿಂಕ್ ಹೊಂದಿರೋ ಕಂಪನಿಗಳು ಹೀಟ್ ಎದುರಿಸಿವೆ. ಇನ್ಫ್ರಾಸ್ಟ್ರಕ್ಚರ್ ವಲಯದ ಸಂಸ್ಥೆ ಅದಾನಿ ಪೋರ್ಟ್ಸ್ ಇಸ್ರೇಲ್ನಲ್ಲಿರೋ ಹೈಫಾ ಬಂದರಿನ ಮಾಲೀಕತ್ವ ಹೊಂದಿದೆ. ಹೀಗಾಗಿ ಅದಾನಿ ಪೋರ್ಟ್ಸ್ ಷೇರುಗಳಲ್ಲಿ 3% ಇಳಿಕೆಯಾಗಿದೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ವಿಪ್ರೋ, ಟೆಕ್ ಮಹೀಂದ್ರ, ಇನ್ಫೋಸಿಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಲಾರ್ಸನ್ ಅಂಡ್ ಟ್ಯೂಬ್ರೋ ಸಂಸ್ಥೆಗಳು ಕೂಡ ಇಸ್ರೇಲ್ ಜೊತೆಗೆ ವ್ಯಾವಹಾರಿಕ ಸಂಬಂಧ ಹೊಂದಿದ್ದಾರೆ. ಈ ಕಂಪನಿಗಳ ಷೇರುಗಳ ಬೆಲೆಯಲ್ಲಿ ಸದ್ಯಕ್ಕಂತ ದೊಡ್ಡ ಬದಲಾವಣೆ ಆಗಿಲ್ಲ. ಆದರೆ ಸಂಘರ್ಷ ಮುಂದುವರೆದ್ರೆ ಇಲ್ಲೂ ಕೂಡ ಪ್ರೆಷರ್ ಕಾಣೋಕೆ ಸಿಗುವ ಸಾಧ್ಯತೆ ಇದ್ದೇ ಇರುತ್ತೆ. ಇಸ್ರೇಲ್ನ ಟ್ಯಾರೋ ಫಾರ್ಮಾಸ್ಯೂಟಿಕಲ್ನಲ್ಲಿ ಷೇರು ಹೊಂದಿರೋ ಸನ್ ಫಾರ್ಮಾಸ್ಯೂಟಿಕಲ್, ಟೇವಾ ಫಾರ್ಮಾಸ್ಯೂಟಿಕಲ್ ಸಂಸ್ಥೆಯೊಂದಿಗೆ ಲಿಂಕ್ ಹೊಂದಿರೋ ಡಾಕ್ಟರ್ ರೆಡ್ಡೀಸ್ ಮತ್ತು ಲುಪಿನ್ ಫಾರ್ಮಾ ಸಂಸ್ಥೆಗಳಿಗೂ ಪ್ರೆಷರ್ ಉಂಟಾಗಬಹುದು ಷೇರುಗಳ ಮೇಲೆ. ಹಾಗೆ ಇಸ್ರೇಲ್ ಜೊತೆ ಲಿಂಕ್ ಹೊಂದಿರೋ NMDC ಅಂದರೆ ನ್ಯಾಷನಲ್ ಮಿನರಲ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಕೂಡ ಹೊಡೆತ ಅನುಭವಿಸಿಬಿಟ್ಟಿದೆ. ಸಂಘರ್ಷದ ಮೊದಲ ದಿನ 3% ಡೌನ್ ಆಗಿತ್ತು. ಆಭರಣ ಸಂಸ್ಥೆಗಳಾದ ಟೈಟನ್ ಮತ್ತು ಕಲ್ಯಾಣ್ ಜ್ಯುವೆಲರ್ಸ್ ಕೂಡ ಇಸ್ರೇಲ್ ಜೊತೆಗೆ ಸಂಬಂಧ ಹೊಂದಿದ್ದಾರೆ. ಷೇರುಗಳ ಮೌಲ್ಯದ ಮೇಲೆ ಸಂಘರ್ಷ ಕಂಟಿನ್ಯೂ ಆದರೆ ಪ್ರೆಷರ್ ಬರಬಹುದು.
ಕ್ರೂಡ್ ಆಯಿಲ್ ಬೆಲೆ ಏರಿಕೆಯಿಂದ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ. ಇದರಿಂದ ಕಂಪನಿಗಳ ಷೇರುಗಳ ಮೇಲೆ ಪೆಟ್ಟು ಬೀಳುತ್ತೆ. ಈಗ ಆಲ್ರೆಡಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಭಾರತ್ ಪೆಟ್ರೋಲಿಯಂನ ಷೇರುಗಳು 2% ಜಾಸ್ತಿ ಇಳಿಕೆ ಕಂಡುವು ಮೊದಲ ದಿನ. ಅದೇ ಭಾರತದ ಆಯಿಲ್ ಉತ್ಪಾದಕ ಸಂಸ್ಥೆ ONGC ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್ ಷೇರುಗಳಲ್ಲಿ ಹತ್ತತ್ರ 2% ಏರಿಕೆಯಾಗಿದೆ. ಯಾಕಂದ್ರೆ ಇವರು ಇಲ್ಲೇ ಉತ್ಪಾದನೆ ಮಾಡ್ತಾರಲ್ವಾ, ಇಲ್ಲೇ ಉತ್ಪಾದನೆ ಮಾಡೋದ್ರಿಂದ ಅವರಿಗೆ ಅವ್ರ ಮಾಮೂಲಿ ಉತ್ಪಾದನೆ ಮಾಡೋದಕ್ಕೆ ಜಾಸ್ತಿ ರೇಟ್ ಸಿಗುತ್ತೆ, ಅಮೌಂಟ್ ಜಾಸ್ತಿ ಬರುತ್ತೆ ಕಂಪನಿಗಳಿಗನ್ನೋ ಕ್ಯಾಲ್ಕುಲೇಷನ್ ಮೇಲೆ. ಏನು ಇಸ್ರೇಲ್ ಇರಾನ್ ಸಂಘರ್ಷದ ಬೆನ್ನಲ್ಲೇ ಚಿನ್ನದ ದರ ಮತ್ತೆ ಲಕ್ಷದ ಗಡಿ ದಾಟಿದೆ. 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನಕ್ಕೆ 1,01,400 ರೂಪಾಯಿ ಆಗಿದೆ. ಅದೇ ರೀತಿ ಬೆಳ್ಳಿ ಕೂಡ 1 kgಗೆ 1,100 ರೂಪಾಯಿ ಜಾಸ್ತಿಯಾಗಿ 1.10 ಲಕ್ಷ ರೂಪಾಯಿಗೆ ಏರಿದೆ. ಭೌಗೋಳಿಕ ಅಸ್ಥಿರತೆ ಉಂಟಾದಾಗ ಜನ ಹೆಚ್ಚಾಗಿ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾರೆ. ಇದೇ ಕಾರಣಕ್ಕೆ ಚಿನ್ನದ ಬೆಲೆ ಏರಿಕೆಯಾಗಿದೆ. ಇದು ಮತ್ತಷ್ಟು ಏರಿಕೆಯಾಗೋ ಸಾಧ್ಯತೆ ಇದೆ. ಇನ್ನು ಅಮೆರಿಕದ ಷೇರು ಮಾರ್ಕೆಟ್ನಲ್ಲಿ ಡೌ ಜೋನ್ಸ್ ಫ್ಯೂಚರ್ಸ್ 500 ಅಂಕಗಳ ಕುಸಿತ ಕಂಡಿದೆ. ಆದರೆ ನ್ಯಾಸ್ಡ್ಯಾಕ್ ಮತ್ತು S&P ವಿಚಾರಕ್ಕೆ ಬಂದಾಗ ಸದ್ಯಕ್ಕೆ ಮೊದಲ ದಿನ ಸ್ಟೇಬಲ್ ಆಗಿದ್ವು. ನೋಡಬೇಕು ಸಂಘರ್ಷ 2ನೇ ದಿನ 3ನೇ ದಿನ ಹೀಗೆ ಕಂಟಿನ್ಯೂ ಆಗಿ ಇರಾನ್ ಪ್ರತಿಕಾರ ಹೇಗಿರುತ್ತೆ, ಸಂಘರ್ಷ ಎಲ್ಲಿಗೆ ಎಸ್ಕಲೇಟ್ ಆಗುತ್ತೆ ನೋಡಿಕೊಂಡು ಅದರ ಪರಿಣಾಮ ಹೇಗಾಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ತಾ ಹೋಗಬೇಕು. ಆದರೆ ಒಂದು ಹೋಪ್ ಏನಿದೆ ಜಗತ್ತಿಗೆ ಅಂತ ಹೇಳಿದ್ರೆ, ಟ್ರಂಪ್ ಕೂಡ ಈ ಹಿಂದೆ ಎಲ್ಲ ಇದ್ರ ಬಗ್ಗೆ ಈ ಹೊಸ ವಿಚಾರ ಅಲ್ಲ ಇದು, ಇರಾನ್ ಅಣ್ವಸ್ತ್ರ ತಗೊಳಕ್ಕೆ ಹೋಗ್ತಾ ಇದೆ, ಬಿಡಬಾರ್ದು, ಹೊಡಿಬೇಕು ಅನ್ನೋ ವಿಚಾರ ಇಸ್ರೇಲ್ ಮತ್ತು ಅಮೆರಿಕ ಹೇಳ್ತಾನೆ ಇದ್ದಾರೆ ಕಂಟಿನ್ಯೂಸ್ಲಿ. ಟ್ರಂಪ್ ಚುನಾವಣೆ ಟೈಮ್ನಿಂದನೂ ಹೇಳ್ತಾ ಇದ್ರು, ಅಧ್ಯಕ್ಷರಾದ್ಮೇಲೂ ಹೇಳ್ತಾನೆ ಇದ್ದಾರೆ ಅವರಿಗೆ ನರಕದ ಬೆಂಕಿ ಮಳೆ ತೋರಿಸ್ತೀನಿ ಅವರು ಅಣ್ವಸ್ತ್ರ ಮುಟ್ಟಕ್ಕೆ ಹೋದರೆ, ಮಾಡ್ಕೊಳಕ್ಕೆ ಹೋದರೆ ಅಂತ. ಆದರೆ ಆ ಟೈಮ್ನಲ್ಲಿ ಏನು ಡಿಸ್ಕಷನ್ ಆಗಿತ್ತು ಅಂದರೆ, ಅಯ್ಯೋಯ್ಯೋ ತೈಲ ಬೆಲೆ ಮೇಲೆ ಪ್ರಭಾವ ಆಗುತ್ತಲ್ಲ, ನಾವು ಆವಾಗಲೇ ಕ್ಯಾಲ್ಕುಲೇಷನ್ ಕೊಟ್ವಲ್ಲ ಅದರ ಆಧಾರದ ಮೇಲೆ ಅನ್ನೋ ಚರ್ಚೆ ಬಂದಾಗ ತೈಲ ಬಾವಿಗಳನ್ನು ಹೊಡಿಲೇಬಾರ್ದು, ಅಣು ಕೇಂದ್ರಗಳನ್ನು ಮಾತ್ರ ಹೊಡಿಬೇಕು, ಮಿಲಿಟ್ರಿಗೆ ಮಾತ್ರ ಹೊಡಿಬೇಕು, ತೈಲ ಬಾವಿ ಸುತ್ತಮುತ್ತ ಮುಟ್ಟಕ್ಕೆ ಹೋಗಬಾರ್ದು ಅನ್ನೋ ಒಂದು ಚರ್ಚೆ ನಡೆದಿತ್ತು ಆವಾಗ ಅಮೆರಿಕದಲ್ಲೂ ಇಸ್ರೇಲ್ನಲ್ಲೂ. ನೀವು ಗಮನಿಸಿ, ಮೊದಲ ದಿನದ ಈ ದಾಳಿಯ ಬಳಿಕ ಖುದ್ದು ಇರಾನ್ ಹೇಳಿದೆ ನಮ್ಮ ಎಲ್ಲ ತೈಲ ಬಾವಿಗಳು ಎಂದಿನಂತೆ ಕೆಲಸ ಮಾಡ್ತಿದ್ದಾವೆ, ಅಲ್ಲಿ ಯಾವುದೇ ಸ್ಟ್ರೈಕ್ ಆಗಿಲ್ಲ ಅಂತ. 100 ಸ್ಟ್ರೈಕ್ ಮಾಡಿದರೂ ಕೂಡ ಅಣು ವಿಜ್ಞಾನಿಗಳನ್ನು ಹತ್ಯೆ ಮಾಡಿದೆ ಇಸ್ರೇಲ್. ಟಾಪ್ ಮಿಲಿಟರಿ ಕಮಾಂಡರ್ಗಳನ್ನೆಲ್ಲ ಮುಗಿಸಿದೆ, ಟಾಪ್ ಲೀಡರ್ಶಿಪ್ ಇರಾನ್ದು ಮುಗಿಸಿದೆ. ಆಮೇಲೆ ನಿಮಗೆ ಅಣು ಸಂಶೋಧನಾ ಕೇಂದ್ರಗಳು, ಅಣ್ವಸ್ತ್ರ ಫೆಸಿಲಿಟಿಗಳು, ಯುರೇನಿಯಂ ಎನ್ರಿಚ್ಮೆಂಟ್ ಫೆಸಿಲಿಟಿಗಳು ಎಲ್ಲ ನಾಶ ಮಾಡಿದೆ, ಸ್ಟ್ರೈಕ್ ಮಾಡಿದೆ. ಆದರೆ ಒಂದೇ ಒಂದು ತೈಲ ರಿಫೈನರಿಗಳನ್ನು ಇಸ್ರೇಲ್ ಹೊಡೆದಿಲ್ಲ. ಮನ್ಸು ಮಾಡಿದರೆ ಒಂದೇ ಏಟಿಗೆ ಎಲ್ಲವನ್ನ ಹೊಡಿಬೋದಾಗಿತ್ತು, ಇರಾನಿಗೆ ದುಡ್ಡೇ ಬರಬಾರ್ದು ಅಂತ ಹೇಳಿ ಲೆಕ್ಕಾಚಾರ ಇದ್ದರೆ ಮಾಡ್ಬೋದಾಗಿತ್ತು. ಆದರೆ ಅದನ್ನು ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಜಾಗತಿಕವಾಗಿ ತೈಲ ಬೆಲೆ ಏರಿಕೆ ಆಗುತ್ತೆ ಅನ್ನೋದು ಅಮೆರಿಕ ಮತ್ತು ಮಿತ್ರರಿಗೂ ಅದರಿಂದ ಪೆಟ್ಟಾಗುತ್ತೆ ಅನ್ನೋದು ಇಸ್ರೇಲ್ಗೂ ಗೊತ್ತು, ಅಮೆರಿಕಗೂ ಗೊತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ಪಾಲಿಸಿ ಕಂಟಿನ್ಯೂ ಆದರೆ ಒಂದು ಲೆವೆಲ್ಗೆ ಈ ತೈಲ ಶಾಕ್ನಿಂದ ನಮಗೆಲ್ಲ ಸಮಸ್ಯೆ ಆಗಲ್ಲ ಅಂತ ನಾವು ಅನ್ಕೋಬೋದು. ಆದರೆ ಯುದ್ಧ ತೀವ್ರಗೊಳ್ತಾ ಹೋದಾಗ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳ್ತಾರಲ್ಲ, ಆ ರೀತಿ ಮನಸ್ಥಿತಿಗೆ 2 ರಾಷ್ಟ್ರಗಳು ಬಂದು ತೈಲ ಬಾವಿಗಳನ್ನು ಕೂಡ ಹೊಡೆಯೋಕ್ಕೆ ಶುರು ಮಾಡಿದ್ರೆ, ಆಯಿಲ್ ರಿಫೈನರಿ ಸೆಂಟರ್ಗಳನ್ನು ಕೂಡ ಹೊಡೆಯೋಕ್ಕೆ ಶುರು ಮಾಡಿದ್ರೆ, ಆಗ ಮೇಲೆ ಹೇಳಿದ ಅಷ್ಟೂ ವಿಚಾರಗಳು ತುಂಬ ಸೀರಿಯಸ್ ಆಗಿ ಅಫೆಕ್ಟ್ ಮಾಡಬಹುದು. ಇದು ತೈಲ ಬಾವಿಗೆ ಹೊಡೆಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಉಳಿದಂತೆ ಸಂಘರ್ಷ ಜಾಸ್ತಿ ಆದಾಗ ತೈಲ ಸಪ್ಲೈ ರೂಟ್ ಇದೆಯಲ್ಲ, ಹಾರ್ಮುಜ್ ಜಲಸಂಧಿ, ಸುಯೆಜ್ ಕೆನಾಲ್, ಅಲ್ಲೆಲ್ಲ ಇರಾನ್ ಮತ್ತು ಅವರ ಪ್ರಾಕ್ಸಿಗಳು ಅಂತೂ ಡೆಫಿನೆಟ್ಲಿ ಅದು ಆಟ ಆಡೋ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ಆ ವಿಚಾರ ಇವಾಗಲೂ ಪ್ರಸ್ತುತ ಇದ್ದೇ ಇದೆ. ಇರಾನ್ ತೈಲ ಬಾವಿಗೆ ಹೊಡೆದಿಲ್ಲ ಅಂದರೂ ಆ ಒಂದು ಆತಂಕ ಈಗಲೂ ಇದ್ದೇ ಇದೆ. ಸೊ ನೋಡ್ತಾ ಹೋಗೋಣ ಸ್ನೇಹಿತರೆ, ಏನೇ ಅಪ್ಡೇಟ್ ಇದ್ರೂ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ. ನಿಮ್ಮನ್ನು ಅಪ್ಡೇಟೆಡ್ ಆಗಿಡುವಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ ಸ್ನೇಹಿತರೆ. ನೀವು ನಮ್ಗೆ ಕೊಟ್ಟಿರೋ ಕೆಲಸ ಅಲ್ವಾ, ನಾವು ಕೆಲಸ ಮಾಡ್ತಾ ಇರ್ತೀವಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.